ಬಿಜೆಪಿ ಪಕ್ಷಗಳಿಂದ ಜೆಡಿಎಸ್ ಕೊಂಚ ಡಿಫರೆಂಟ್ ಆಗಿದೆ ವಿಪ್ ಜಾರಿ ವಿಚಾರದಲ್ಲಿ. ಕಾಂಗ್ರೆಸ್ ಹಾಗೇನೆ ಬಿಜೆಪಿಯಿಂದ ಶಾಸಕರಿಗೆ ವಿಪ್ ಜಾರಿ ಆಗ್ತಾ ಇದೆ. ಆದ್ರೆ ಜೆಡಿಎಸ್ ನಲ್ಲಿ ಶಾಸಕರಿಗೆ ವಿಪ್ ಕೊಡದೇ ಇರೋದಕ್ಕೆ ನಿರ್ಧಾರವನ್ನ ಪಕ್ಷ ಇದೀಗ ಕೈಗೊಂಡಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ರೀತಿ ತಳಮಳ ಇದೆ, ಆತಂಕ ಇದೆ. ನಮ್ಮ ಪಕ್ಷದ ಶಾಸಕರು ಸದನಕ್ಕೆ ಹಾಜರಾಗ್ತಾರೋ ಇಲ್ವೋ, ಬಜೆಟ್ ಅಧಿವೇಶನಕ್ಕೆ ಬರ್ತಾರೋ ಇಲ್ವೋ, ಒಂದು ವೇಳೆ ಗೈರಾದ್ರೆ ಬಿಜೆಪಿ ಮಾಡಿರುವಂತ ಮಾಸ್ಟರ್ ಪ್ಲಾನ್ ಎಲ್ಲಿ ವರ್ಕ್ ಆಗುತ್ತೆ ಅಂತ. ಇನ್ನೊಂದ್ ಕಡೆ ಬಿಜೆಪಿಯವ್ರಿಗೂ ಕೂಡ ಒಂದು ರೀತಿ ಆತಂಕ ಸಹಜವಾಗೇ ಇದೆ, ಎಲ್ಲಿ ರಿವರ್ಸ್ ಆಪರೇಷನ್ ಕಮಲ ಆಗುತ್ತೆ ಅಂತ. ಹಾಗಾಗಿ ಬಿಜೆಪಿಯವರು ಕೂಡ ತನ್ನೆಲ್ಲ ಶಾಸಕರಿಗೆ ಈಗ ವಿಪ್ ಅನ್ನ ಕೊಡೋದಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಎರಡೂ ಪಕ್ಷಗಳಿಗಿಂತ ಜೆಡಿಎಸ್ ಕೊಂಚ ಇಲ್ಲಿ ಡಿಫರೆಂಟ್ ಆಗಿದೆ. ತನ್ನ ಪಕ್ಷದ ಶಾಸಕರಿಗೆ ವಿಪ್ ಅನ್ನ ಜಾರಿ ಮಾಡೋದಿಲ್ಲ, ಶಾಸಕರ ಮೇಲೆ ನಮಗೆ ವಿಶ್ವಾಸ ಇದೆ ಅಂತ ಖುದ್ದು ಸಿಎಂ ಕುಮಾರಸ್ವಾಮಿ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಜೆಡಿಎಸ್ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಅವರಿಗೂ ಕೂಡ ಇದೇ ನಿರ್ಧಾರ ಅಂತ ಗೊತ್ತಾಗಿದೆ. ಪಕ್ಷದ ಶಾಸಕರು ಒಂದು ವೇಳೆ ಒತ್ತಾಯ ಮಾಡಿದ್ರೆ ವಿಪ್ ಜಾರಿ ಮಾಡ್ತೀವಿ ಅಂತ ಮಾತುಕತೆ ನಡೆಸಿ ನಾಳೆ ಸಂಜೆ ಅಂತಿಮ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಅವರು ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಫೆಬ್ರವರಿ 8ರಂದು ರಾಜ್ಯ ಬಜೆಟ್ ಮಂಡನೆ ಆಗುತ್ತೆ. ಕಾಂಗ್ರೆಸ್ನ ಎಲ್ಲಾ ಶಾಸಕರಿಗೆ ವಿಪ್ ಜಾರಿಯನ್ನ ಮಾಡಲಾಗುತ್ತೆ. ಸದನಕ್ಕೆ ಕಡ್ಡಾಯವಾಗಿ ಹಾಜರಿರಲೇಬೇಕು ಅಂತ ಸಚೇತಕರು ಈಗ ವಿಪ್ ಜಾರಿಯನ್ನ ಮಾಡಿದ್ದಾರೆ. ಒಂದು ಕಡೆ ಆಪರೇಷನ್ ಕಮಲದ ಭೀತಿ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಈ ನಿರ್ಧಾರಕ್ಕೆ ಬಂದಿದೆ. ಸದನದಲ್ಲಿ ತನ್ನ ಎಲ್ಲಾ ಶಾಸಕರು ಪ್ರೆಸೆಂಟ್ ಇರಬೇಕು ಅಂತ ಈಗ ವಿಪ್ ಜಾರಿ ಆಗಿದೆ. ಸದನಕ್ಕೆ ಕಡ್ಡಾಯವಾಗಿ ಹಾಜರಾಗಲೇಬೇಕು, ಯಾರು ಕೂಡ ಗೈರಾಗಬಾರದು ಅಂತ ತನ್ನೆಲ್ಲ ಶಾಸಕರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಚೇತಕರು ವಿಪ್ ಜಾರಿ ಮಾಡಿದ್ದಾರೆ. ಕೈ ಶಾಸಕರಿಗೆ ಪತ್ರ ಹಾಗೇನೆ ಇಮೇಲ್, ವಾಟ್ಸ್ಆಪ್ ಮೂಲಕ ಈ ವಿಪ್ ಸಂದೇಶವನ್ನ ಕಳಿಸಿದ್ದಾಗಿದೆ. ಶಾಸಕರಿಗೆ ವಿಪ್ ಅನ್ನ ಸಚೇತಕ ಗಣೇಶ್ ಹುಕ್ಕೇರಿ ಅವರು ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ವಿಪ್ನ ಎಕ್ಸ್ಕ್ಲೂಸಿವ್ ಪತ್ರ ಪ್ರತಿ ಈಗ ಲಭ್ಯವಾಗಿದೆ. ಈಗ ಇಮೇಲ್, ವಾಟ್ಸ್ಆಪ್ ಮುಖಾಂತರವಾಗಿ ಎಲ್ರಿಗೂ ಕೂಡ ಕೊಟ್ಟಿದ್ದಾಗಿದೆ. ವಿಪ್ ಜಾರಿ ಆಗಿದೆ. ಕಾಂಗ್ರೆಸ್ನಲ್ಲಿ ಎಲ್ಲ ಶಾಸಕರು ಕೂಡ ಪ್ರೆಸೆಂಟ್ ಇರಬೇಕು, ಬಜೆಟ್ ಅಧಿವೇಶನಕ್ಕೆ ಹಾಜರಾಗಬೇಕು ಅಂತ. ಸೊ ಈ ಮುಖಾಂತರವಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ನವರಿಗೆ ಆಪರೇಷನ್ ಕಮಲದ ಭೀತಿ ಇದೆ. ಎಲ್ಲಿ ಅತೃಪ್ತರು ಒಂದು ವೇಳೆ ಸದನಕ್ಕೆ ಗೈರಾದ್ರೆ ಬಿಜೆಪಿಯ ಮಾಸ್ಟರ್ ಪ್ಲಾನ್ ಆಪರೇಷನ್ ಕಮಲ ಹಾಗಾದ್ರೆ ಈ ಬಾರಿ ವರ್ಕೌಟ್ ಆಗುತ್ತಾ ಅನ್ನೋ ಒಂದು ಸಣ್ಣ ಆತಂಕ ಸಹಜವಾಗೇ ಇದೆ. ಅದರಲ್ಲೂ ಎಸ್ಪೆಷಲಿ ಅತೃಪ್ತರು ಈ ಬಾರಿ ಬಜೆಟ್ ಅಧಿವೇಶನಕ್ಕೆ ಬರ್ತಾರೋ ಇಲ್ವೋ ಅನ್ನೋ ಒಂದು ಗೊಂದಲ ಅಲ್ಲಿ ಪಕ್ಷದಲ್ಲೂ ಕೂಡ ಇರೋದ್ರಿಂದ ಈಗ ವಿಪ್ ಜಾರಿ ಆಗಿದೆ. ಸಚೇತಕ ಗಣೇಶ್ ಹುಕ್ಕೇರಿ ಅವರು ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರಿಗೆ ವಿಪ್ ಜಾರಿಯನ್ನ ಮಾಡಿದ್ದಾರೆ. ಪತ್ರದ ಮುಖೇನ, ಇಮೇಲ್ ಮುಖೇನ ಹಾಗೇನೆ ವಾಟ್ಸ್ಆಪ್ ಮುಖಾಂತರ ಈ ವಿಪ್ ಜಾರಿಯನ್ನ ಮಾಡಿದ್ದಾರೆ. ಈ ವಿಪ್ ಪ್ರತಿಯನ್ನ ಕಳಿಸ್ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹಾಗೇನೆ ಬಿಜೆಪಿ ಪಕ್ಷಗಳು ಆಲ್ರೆಡಿ ಈಗ ಶಾಸಕರಿಗೆ ವಿಪ್ ಜಾರಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾಗಿದೆ. ಕಾಂಗ್ರೆಸ್ನವರು ಆಲ್ರೆಡಿ ವಿಪ್ ಜಾರಿ ಮಾಡಿದ್ದೂ ಕೂಡ ಆಗಿದೆ. ತನ್ನೆಲ್ಲಾ ಶಾಸಕರಿಗೆ ಈ ವಿಪ್ ಪ್ರತಿಯನ್ನ ಕಳಿಸ್ಕೊಟ್ಟಿದ್ದು ಕೂಡ ಆಗಿದೆ. ಇನ್ನೊಂದು ಕಡೆ ಬಿಜೆಪಿ ಪಕ್ಷ ಕೂಡ ಇದೇ ರೀತಿಯಾಗಿ ವಿಪ್ ಜಾರಿ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದೆ. ಯಾಕಂದ್ರೆ ರಿವರ್ಸ್ ಆಪರೇಷನ್ ಎಲ್ಲ ಆಗುತ್ತೆ ಅನ್ನೋ ಭಯ ಬಿಜೆಪಿ ಪಕ್ಷವನ್ನು ಕೂಡ ಕಾಡ್ತಾ ಇರೋದ್ರಿಂದ ತನ್ನ ಶಾಸಕರಿಗೆ ಈಗ ಅಧಿವೇಶನಕ್ಕೆ ಬರಲೇಬೇಕು ಅಂತ ಬಿಜೆಪಿ ಕೂಡ ವಿಪ್ ಜಾರಿ ಮಾಡೋದಕ್ಕೆ ಮುಂದೆ ಬಂದಿದೆ. ಆದ್ರೆ ಜೆಡಿಎಸ್ ಮಾತ್ರ ಈ ವಿಚಾರದಲ್ಲಿ, ವಿಪ್ ಜಾರಿ ವಿಚಾರದಲ್ಲಿ ಇಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿ ಬಿಹೇವ್ ಮಾಡ್ತಾ ಇದೆ. ಯಾಕಂದ್ರೆ ತನ್ನ ಶಾಸಕರ ಮೇಲೆ ತನಗೆ ವಿಶ್ವಾಸ ಇದೆ ಅಂತ ಪಕ್ಷ ಹೇಳ್ಕೊಳ್ತಾ ಇದೆ. ಖುದ್ದು ಕುಮಾರಸ್ವಾಮಿ ಅವರು ಕೂಡ ನನಗೆ ವಿಶ್ವಾಸ ಇದೆ, ನಮ್ಮ ಶಾಸಕರಿಗೆ ವಿಪ್ ಜಾರಿ ಮಾಡುವಂತ ಅಗತ್ಯ ಇಲ್ಲ, ಯಾಕಂದ್ರೆ ಎಲ್ಲರೂ ಕೂಡ ಬರ್ತಾರೆ, ಬಜೆಟ್ ಅಧಿವೇಶನಕ್ಕೆ ಹಾಜರಾಗ್ತಾರೆ ಅನ್ನೋ ನಂಬಿಕೆ, ವಿಶ್ವಾಸ ನನ್ನ ಹತ್ರ ಇದೆ. ಒಂದ್ ವೇಳೆ ಶಾಸಕರೇ ಒತ್ತಾಯವನ್ನ ಮಾಡಿದ್ರೆ ವಿಪ್ ಜಾರಿಯನ್ನ ಜೆಡಿಎಸ್ ಪಕ್ಷದ ವತಿಯಿಂದ ನಾವು ಮಾಡ್ತೀವಿ ಅನ್ನೋ ಒಂದು ಅಭಿಪ್ರಾಯ ಕೂಡ ಜೆಡಿಎಸ್ ನಲ್ಲಿ ವ್ಯಕ್ತವಾಗಿದೆ. ಬಟ್ ಈಗ ನಾಳೆ ಸಂಜೆ ಒಳಗೆ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾರೆ. ಜೆಡಿಎಸ್ ಶಾಸಕರು ಏನ್ ಹೇಳ್ತಾರೆ, ಸರಿ ಒಂದ್ ವೇಳೆ ನಾವೇ ಶಾಸಕರೇ ಒತ್ತಾಯ ಮಾಡಿ ಸರಿ ವಿಪ್ ಜಾರಿ ಮಾಡಿ ನೀವು ಪಕ್ಷದ ಎಲ್ಲ ಶಾಸಕರಿಗೆ ಅಂತ ಹೇಳಿದ್ರೆ, ಒಮ್ಮತದ ನಿರ್ಧಾರ ಏನಾದ್ರೂ ಬಂದ್ರೆ ಸಭೆಯಲ್ಲಿ, ಸೊ ಅದಾದ್ಮೇಲೆ ಜೆಡಿಎಸ್ ಪಕ್ಷದ ಶಾಸಕರಿಗೆ, ಎಲ್ಲಾ ಶಾಸಕರಿಗೆ ವಿಪ್ ಜಾರಿ ಮಾಡುವಂತ ಚಾನ್ಸಸ್ ಇದೆ. ಬಟ್ ಎಟ್ ಪ್ರೆಸೆಂಟ್ ಈಗ ಕಾಂಗ್ರೆಸ್ ಅವರು, ಬಿಜೆಪಿ ಅವರು ತನ್ನ ಶಾಸಕರ ಮೇಲೆ ನಂಬಿಕೆ ಇಲ್ಲ ಅವರಿಗೆ, ಎಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಾಗ್ತಾರೆ. ಇನ್ನೊಂದ್ ಕಡೆ ಬಿಜೆಪಿ ಅವರಿಗೆ ರಿವರ್ಸ್ ಆಪರೇಷನ್ ಭೀತಿ ಇರೋದ್ರಿಂದ ತನ್ನೆಲ್ಲ ಶಾಸಕರಿಗೆ ವಿಪ್ ಜಾರಿ ಮಾಡ್ತಾ ಇದ್ದಾರೆ. ಬಟ್ ಜೆಡಿಎಸ್ ಮಾತ್ರ ಇದುವರೆಗೂ, ಈ ಕ್ಷಣದವರೆಗೂ ಶಾಸಕರಿಗೆ ವಿಪ್ ಕೊಡಬಾರದು ಅನ್ನೋ ನಿರ್ಧಾರಕ್ಕೆ ಬಂದಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್,
37 ಶಾಸಕರಿದ್ದಾರೆ, ವಿಪ್ ಯಾಕೆ ಅಂತನಾ ಅಥವಾ ತುಂಬಾ ವಿಶ್ವಾಸ ಇದೆಯಾ ನಿಮ್ ಹತ್ರ ಎಲ್ಲರೂ ಬರ್ತಾರೆ ಅಟೆಂಡ್ ಆಗ್ತಾರೆ ಅಂತ ಸದನಕ್ಕೆ? 38 ಶಾಸಕರಿದ್ದೀವಿ ನಾವು. ಓಕೆ, ಎಲ್ಲರೂ ಬರ್ತಾರೆ ಅಂತನಾ ನಂಬಿಕೆ? ಎಲ್ಲರೂ ಬರ್ತಾರೆ, ಯಾರ ಮೇಲೂ ಯಾರಿಗೂ ಅನುಮಾನವಿಲ್ಲ. ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿದ್ದೀವಿ. JDS MLAs ಆರ್ ಇಂಟ್ಯಾಕ್ಟ್. ಓಕೆ, ಈಗ ನಾಳೆ ಏನು ಸಂಜೆ ಒಂದ್ ವೇಳೆ ಶಾಸಕರೇ ಒತ್ತಾಯ ಮಾಡಿದ್ರೆ ವಿಪ್ ಜಾರಿ ಮಾಡ್ತೀರಾ ಸರ್? ಹಂಗಾದ್ರೆ ಶಾಸಕರು ಬೇಕಂದ್ರೆ ಜಾರಿ ಮಾಡಿ. ಅಂದ್ರೆ ಈ ಬಗ್ಗೆ ಏನಾದ್ರು ಡಿಸ್ಕಷನ್ ಆಯ್ತಾ ಕುಮಾರಸ್ವಾಮಿ ಅವ್ರ ಜೊತೆ? ನೀವೇನಾದ್ರು ಮಾತಾಡಿದ್ರೆ ಸರ್? ಯಾಕಂದ್ರೆ ಈಗ ಬಿಜೆಪಿ ಅವರು ಕಾಂಗ್ರೆಸ್ ಅವರು ಆಲ್ರೆಡಿ ವಿಪ್ ಜಾರಿ ಮಾಡಿದ್ದಾರೆ. ನಮ್ಮ ಶಾಸಕರ ಬಗ್ಗೆ ನಾವೆಂದು ಆತಂಕನೂ ಪಟ್ಟಿಲ್ಲ, ಅನುಮಾನನೂ ಪಟ್ಟಿಲ್ಲ, ಸಂಶಯನೂ ಪಟ್ಟಿಲ್ಲ. ನಮ್ಮ ಶಾಸಕರ ಬಗ್ಗೆ ನಮ್ಗೆ ಅಭಿಮಾನ ಇದೆ, ನಂಬಿಕೆ ಇದೆ. ಆದ್ರೂ ಈಗ ರಾಷ್ಟ್ರೀಯ ಪಕ್ಷಗಳಲ್ಲಿ ಸ್ವಲ್ಪ ಗೊಂದಲ ಇದೆ. ಅವ್ರವ್ರಿಗೆ ಆಪರೇಷನ್ ಕಮಲ, ರಿವರ್ಸ್ ಆಪರೇಷನ್ ಅಂತೆಲ್ಲ ಏನ್ ಗೊಂದಲಗಳಿದೆ. ಸೊ ಅವ್ರವ್ರು ಕಾಂಟ್ಯಾಕ್ಟ್ ಮಾಡ್ಕೊಂತಾ ಇದ್ದಾರೆ, ಈ ವಿಪ್ ಪ್ರತಿಯನ್ನ ಕಳಿಸ್ಕೊಡ್ತಿದ್ದಾರೆ. ನೀವ್ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಿದ್ರಿ ಸರ್ ಈಗ ರಾಜ್ಯಾಧ್ಯಕ್ಷರಾಗಿ? ಅಂದ್ರೆ ಕಾಲ್ ಮುಖಾಂತರ ಬನ್ನಿ ಅಂತ ಹೇಳಿದ್ರ, ಯಾವ ರೀತಿ ಮೆಸೇಜ್ ಕೊಟ್ಟಿದ್ದೀರಿ? ಅಲ್ಲ, ನಮ್ಗೆ ಬೇರೆ ಪಾರ್ಟಿಯವರು ನಮ್ಗೆ ಸಂಬಂಧ ಇಲ್ಲ. ಅದು ಕಾಂಗ್ರೆಸ್ನವ್ರು ನೋಡ್ಕೋತಾರೆ, ಬಿಜೆಪಿಯವ್ರು ನೋಡ್ಕೋತಾರೆ. ನಾವಂತೂ ಬಹಳ ನಿರಾಳವಾಗಿ ನೆಮ್ಮದಿಯಿಂದ ಇದ್ದೇವೆ. ಅಂದ್ರೆ ಎಲ್ರೂ ಕೂಡ ಸಂಪರ್ಕದಲ್ಲಿದ್ದಾರೆ ಶಾಸಕರು? ಖಂಡಿತ ಎಲ್ಲ ಸಂಪರ್ಕದಲ್ಲಿದ್ದಾರೆ. ಓಕೆ, ಎಲ್ರು ಬರ್ತೀವಿ ಅಂತ ಹೇಳಿದಾರ ಸರ್? ಎಲ್ರು ಬರ್ತಾರೆ, 6ನೇ ತಾರೀಕು ನಾಳೆ ಎಲ್ಲ ಬರ್ತಾ ಇದ್ದಾರೆ. ಸದ್ಯದ ತನಕ ಅಂತೂ ವಿಪ್ ಜಾರಿ ಮಾಡೋದು ಬೇಡ ಅಂತ ನೀವು ಡಿಸಿಷನ್ ಬಂದಿದ್ದೀರಾ? ವಿಪ್ ನ ಅವಶ್ಯಕತೆ ಇಲ್ಲ ನಮ್ಗೆ. ಓಕೆ, ಅಂದ್ರೆ ನಾಳೆ ಏನಾದ್ರು ಮೀಟಿಂಗ್ ಅಲ್ಲಿ ಫೈನಲ್ ಆದ್ರೆ ವಿಪ್ ಜಾರಿ ಮಾಡ್ತೀರಾ? ಅದು ಹೊರತುಪಡಿಸಿ ಆಮೇಲೆ ನೋಡೋಣ ಹೇಗೆ. ಸರ್, ಒಂದು ವಿಶ್ವಾಸ ನಿಮ್ ಹತ್ರ ಇದೆ. ಒಂದ್ ವೇಳೆ ಈಗ ಬಿಜೆಪಿ ಅವ್ರು ಏನ್ ತುಂಬಾ ಆತ್ಮವಿಶ್ವಾಸ ಇಟ್ಕೊಂಡಿದ್ದಾರೆ, ನೋಡ್ತಾ ಇರಿ ಆಡಳಿತ ಪಕ್ಷದ ಶಾಸಕರೇ ಬರಲ್ಲ ಅಂತ, ಒಂದ್ ವೇಳೆ ಹಂಗಾದ್ರೆ ಏನ್ ಮಾಡ್ತೀರಾ ಸರ್? ಈಗ ಬಿಜೆಪಿ ಪ್ಲಾನ್ ಅಲ್ಲ, ಸಾಧ್ಯತೆ ಚಾನ್ಸಸ್ ಬಗ್ಗೆ ನೋಡೋಣ. ಅದಾದ ತಾನೇ ನಾವು ಯೋಚನೆ ಮಾಡೋದು ಏನು ಅಂತ. ಅಲ್ಲ, ಮುಂಜಾಗ್ರತೆ ಅಂತ ಏನ್ ಬೇಡವಾ ಸರ್ ಹಾಗಾದ್ರೆ? ಎಲ್ಲರ ಪಾರ್ಟಿನಲ್ಲೂ ಮುಂಜಾಗ್ರತೆ ಅಂತಿದೆ. ನಾವು ಯಾವಾಗ್ಲೂ ಜಾಗೃತರಾಗೇ ಇದ್ವಿ. ಓಕೆ ಸರ್, ಹಾಗಾದ್ರೆ ನಾಳೆ ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಟ್ ಮಾಡಿದಕ್ಕೆ. ಇನ್ನು ಆಪರೇಷನ್ ಕಮಲಕ್ಕೆ ತಿರುಗೇಟು ಕೊಟ್ಟಿರುವಂತಹ ಸಿಎಂ ಕುಮಾರಸ್ವಾಮಿ, ಬಿಜೆಪಿಯವರು ಯಾವುದೋ ಲೋಕದಲ್ಲಿದ್ದಾರೆ, ಅವರ ಡೆಡ್ ಲೈನ್ಗೆಲ್ಲ ನಾನು ಉತ್ತರ ಕೊಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಸಿಎಂ ಕುಮಾರಸ್ವಾಮಿ, ನನ್ನ ಕೆಲಸ ಮಾಡ್ತಾ ಇದ್ದೀನಿ, ಸರ್ಕಾರ ಸುಭದ್ರವಾಗಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ರಥ ಹೋಗ್ಬೇಕಾದ್ರೆ ಗೊದ್ಮೊಟ್ಟೆ ಕೊಡ್ತಾರೆ. ಇನ್ನು ಬಿಜೆಪಿಯವರು ಕೂಡ ಇದೇ ರೀತಿ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅದರ ಬಗ್ಗೆ ಉತ್ತರ ಕೊಡೋದೇ ಅನವಶ್ಯಕ. ಏಕೆಂದರೆ ಅದು ಉತ್ತರ ಕೊಡ್ತಕ್ಕಂಥ ಸಬ್ಜೆಕ್ಟೇ ಅಲ್ಲ. ಅವರು ಯಾವುದೋ ಲೋಕದಲ್ಲಿದ್ದಾರೆ, ಆ ಲೋಕದಲ್ಲಿ ಅವರು ವಿವರಿಸಲಿ. ನನ್ನ ಡ್ಯೂಟಿ ಏನು ಮಾಡಬೇಕು ನಾನು ಮಾಡ್ತೀನಿ. ನಾಳೆಯಿಂದ ಪರದೆ ಓಪನ್ ಆಗುತ್ತಲ್ಲ, ನಿಮಗೆಲ್ಲ ಸಂಪೂರ್ಣವಾದಂಥ ಮಾಹಿತಿಗಳು ದೊರಕ್ತದೆ. ಬನ್ನಿ, ನನಗೆ ಯಾವುದರ ಅವಶ್ಯಕತೆ ಇಲ್ಲ. ನನ್ನ ಸರ್ಕಾರ ಸುಭದ್ರವಾಗಿದೆ, ಒಳ್ಳೆಯ ಬಜೆಟನ್ನು ಕೊಡ್ತೀನಿ, ನಾಡಿನಲ್ಲಿ ಒಂದು ಉತ್ತಮವಾದಂಥ ಆಡಳಿತವನ್ನು ನಡೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಹೊರಟಿದ್ದೇನೆ. ಅದಕ್ಕೆ ಕೆಲವರು ಪಾಪ ಅದೇನೋ ಒಂದು ನಾವು ರಥ ಎಳಿಬೇಕಾದ್ರೆ ಅದೇನೋ ಒಂದು ಗೊದಮಟ್ಟೆದೇನೋ ಕೊಡ್ತಾರೆ ನೋಡಿ, ಆ ಥರ ಒಂದು ಒಳ್ಳೆ ಕೆಲಸ ನಡೀತಾ ಇದ್ದಾಗ ಈ ಗೊದಮಟ್ಟೆ ಕೊಡ್ತಕ್ಕಂಥ ಸಿಸ್ಟಮ್ನ ಮಾಡ್ಕೊಂಡು ಹೊರಟಿದ್ದಾರೆ ಬಿಜೆಪಿಯವರು. ಬಟ್ ಅದೇನು ಉಪಯೋಗಕ್ಕೆ ಬರಲಾರ್ದು. ಬನ್ನಿ.